ಬೆಕ್ಕೆ ಬೇಕು ಬೆಕ್ಕೆ ಬೇಕು ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಜಿಂದಾಬಾದ್ ಜಿಂದಾಬಾದ್ DSS जिंदाबाद ಜಿಂದಾಬಾದ್ ಜಿಂದಾಬಾದ್ अंबेडकर जिंदाबाद ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲೆಮಾರಿಗಳನ್ನು ಕಡೆಗಣಿಸಿದ ಸರ್ಕಾರಕ್ಕೆ ಅಲೆಮಾರಿಗಳನ್ನು ಕಡೆಗಣಿಸಿದ ಸರ್ಕಾರಕ್ಕೆ ಅಲೆಮಾರಿಗಳ ಧ್ವನಿ ಇಲ್ಲದಂತ ಮಾಡಿದ ಸರ್ಕಾರಕ್ಕೆ ಅಲೆಮಾರಿಗಳನ್ನು ಬೀದಿಗಿಳಿಸಿದ ಸರ್ಕಾರಕ್ಕೆ. ನನ್ನ ಹೆಸರು ಮುತ್ತಣ್ಣ ಅಂತೇಳಿ ಗದಗ ಜಿಲ್ಲೆ ಅಲೆಮಾರಿ ಸಮುದಾಯದ ಸುಡುಗಾಡಿಸಿದ ಸಮಾಜಕ್ಕೆ ಸೇರಿದಂತ ವಿದ್ಯಾರ್ಥಿ ನಾನು. ಇಲ್ಲಿ ಏನಾಗಿದೆ ಮೇಡಮ್ ಅಂತ ಹೇಳಿದ್ರೆ ಇಂಟರ್ನಲ್ ರಿಸರ್ವೇಶನ್ ಏನಂದ್ರೆ ರಿಸರ್ವೇಶನ್ ಅನ್ನೋದು 15% ಇದು 15% ರಿಸರ್ವೇಶನ್ ಇದ್ದಾಗ SC ST ಇರುವಂತಹ 101 ಜಾತಿಗಳಲ್ಲಿ ಆ ರಿಸರ್ವೇಶನ್ ಒಂದು ಬಲಾಢ್ಯ ಇರುವಂತಹ ಜಾತಿಗಳು ಅವ ತಗೋತಿದ್ವು. ಅದಾದ್ಮೇಲೆ ಇಂಟರ್ನಲ್ ರಿಸರ್ವೇಶನ್ ಮಾಡಿರೋದು ಎದಕ್ಕೋಸ್ಕರ ಅಂತೇಳಿ ಯಾರು ಪ್ರಗತಿ ಹೊಂದಿಲ್ಲ ಅಂತೇಳಿ, ಶಿಕ್ಷಣದಲ್ಲಿ, ಆರ್ಥಿಕದಲ್ಲಿ, ಸಮಾಜದಲ್ಲಿ ಯಾರು ಹೊಂದಿಲ್ಲ ಅಂತೇಳಿ. ಅದ್ರಲ್ಲಿ ನಾವು ಹೆಚ್ಚಾಗಿ ನೋಡೋದಾದ್ರೆ ಮಾತ್ರ ಅಲೆಮಾರಿಗಳು ಇವತ್ತಿಗೂ ಕೂಡ ಪ್ರಗತಿ ಹೊಂದಿಲ್ಲ. ಇವತ್ತು ನೋಡೋಕೆ ಜಗತ್ತಿಗೆ ಈ ಒಂದು ಜಾಗತಿಕ ಅಂತ ಕೇಳಬಹುದು, ಅದು 21ನೇ ಶತಮಾನ ತಂತ್ರಜ್ಞಾನದ ಕಾಲ ಅನ್ಬೋದು. ಅಲೆಮಾರಿಗಳಿಗೆ ಇವತ್ತೇನು ಗೊತ್ತಾ, ಒಂದು ಕತ್ತಲಿರುವಂತ ಕಾಲ. ಯಾಕಂತ ಹೇಳಿದ್ರೆ ನಮ್ಗೆ ಮನೇನೂ ಇಲ್ಲ, ಎಲ್ಲ ಗುಡಿಸಲ್ಲಿ ಇರ್ತೀವಿ, ರೋಡಲ್ಲಿ ಇರ್ತೀವಿ, ಎಲ್ಲೆಲ್ಲೋ ಒಂದೊಂದು ಕಡೆ ಇರ್ತೀವಿ. ಈ ದೇಶದಲ್ಲಿ ಈ ಒಂದು ನಾವು ಕರ್ನಾಟಕ ರಾಜ್ಯಕ್ಕೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಸಂಸ್ಕೃತಿಯನ್ನು ಹೆಚ್ಚಾಗಿ ಉಳಿಸಿದಂತವ್ರೆ ನಾವು. ಮತ್ತೆ ನಮ್ಮ ಬಾಯಿಯಲ್ಲಿ, ನಮ್ಮ ಮಾತುಯಲ್ಲಿ ಏನಾಗುತ್ತೆ ಅಂತ ಪ್ರತಿ ಒಂದೊಂದು ಕಡೆ ನಾವು ಸಂಸ್ಕೃತಿಯನ್ನು ಹಡಿಸ್ತಾ ಹೋಗ್ತಾ ಇದೀವಿ. ನಮ್ಗೆ ಬಿಟ್ಟ ಸಂಸ್ಕೃತಿಯನ್ನು ಉಳಿಸುವಂತದ್ದು ನಮ್ಮ ಕರ್ತವ್ಯ ಆಗೈತೆ. ಅಂತದ್ರಲ್ಲಿ ಈ ಅಲೆಮಾರಿಗಳ ನೋವು, ಈ ದುಃಖ, ಇವರ ಕಷ್ಟ ಎಲ್ಲವನ್ನು ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಆ ಒಂದು ಇಂಟರ್ನಲ್ ರಿಸರ್ವೇಶನ್ ಅಲ್ಲಿ ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ 4 ಟಚೇಬಲ್ಸ್ ಅಂತ ಇದಾವೆ. ಇನ್ನೂ 59 ಇದು ಏನಂತೇಳಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತ್ತು ನೊಮ್ಯಾಟಿಕ್ ಕಮ್ಯುನಿಟೀಸ್ ಅದಾವೆ. ಇದರಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಟಚೇಬಲ್ಸ್ ಅಂತ ಹೇಳಿದ್ರೆ PhD ಓದುವಂತ ವಿದ್ಯಾರ್ಥಿ, ನಾವು 5ನೇ ಕ್ಲಾಸ್ ಓದುವಂತ ವಿದ್ಯಾರ್ಥಿ. ನೋಡ್ರಿ, ಎಲ್ಲಾದ್ರೂ PhD ಓದುವಂತ ವಿದ್ಯಾರ್ಥಿಗೆ 5ನೇ ಕ್ಲಾಸ್ ಓದುವಂತ ವಿದ್ಯಾರ್ಥಿಗೆ ಒಂದು ಎಕ್ಸಾಮ್ ಇಟ್ಟರೆ ಯಾರು ಟಾಪ್ ಆಗ್ತಾರೆ? ಮತ್ತೆ ಅದೇ PhD ಓದಂತ ಟಾಪ್ ಹಾಕಾರೆ. ಅದರ ಅರ್ಥ ಏನಂತ ಹೇಳಿದ್ರೆ, ಎಂದೆಂದಿಗೂ ಕೂಡ ಕರ್ನಾಟಕ ಸರ್ಕಾರ ಕಟ್ಟಂತ ಕನಸು ಸಮಾಜ ಅಭಿವೃದ್ಧಿ ಆಗೋದಾಗಲ್ಲ. ಯಾವತ್ತು ಅಲೆಮಾರಿ ಜೀವನ ಅಭಿವೃದ್ಧಿ ಆಗುತ್ತೋ, ಅಲೆಮಾರಿ ವಿದ್ಯಾರ್ಥಿಗಳ ಕನಸು ನಿಜವಾಗುತ್ತೋ, ಆವತ್ತು ಕರ್ನಾಟಕದ ಸಮಾಜ ಏನಾಗುತ್ತೆ, ಪ್ರಗತಿ ಆಗತ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಎಲ್ಲಾ ನಮ್ಮ ಸಚಿವ ಸಂಪುಟ ಸದಸ್ಯರಿಗೆ ಹೇಳೋದಿಷ್ಟೇ, ನಾವು ಆಕ್ರೋಶವನ್ನು ವ್ಯಕ್ತಪಡಿಸೋರಲ್ಲ. ನಮ್ಮ ಮಾತಲ್ಲಿ ಯಾವಾಗಲೂ ಕೂಡ ಸಂಸ್ಕೃತಿ ಇದೆ. ಒಂದು ಏನಂದ್ರೆ ನಾವು ಈ ಒಂದು ಸ್ಪಿರಿಚುವಾಲಿಟಿನ ಕಾಪಾಡ್ತೀವಿ, ಜನಪದ ಸಾಹಿತ್ಯವನ್ನು ಕಾಪಾಡ್ತೀವಿ. ಆದ್ರೆ ಇವತ್ತು ನಾವು ಎಲ್ಲದರಲ್ಲೂ ಕೂಡ ಹಿಂದುಳಿದಿದ್ದೀವಿ. ಇದಕ್ಕೆ ಸರ್ಕಾರ ಏನ್ ಮಾಡ್ಬೇಕಂತ ಕರೆಕ್ಟ್ ಆಗಿ ಕಣ್ಣಿಟ್ಟು ನೋಡಿ ಅಲೆಮಾರಿ ವಿದ್ಯಾರ್ಥಿಗಳ ನೋವನ್ನು ತಿಳ್ಕೋಬೇಕು. ಈ ದೇಶದಲ್ಲಿ ನಿರುದ್ಯೋಗಿ ಅಂತ ಸಾಯ್ತಾ ಇದ್ದಾರೆ. ಅದರಲ್ಲಿ ಮಾತ್ರ ಅಲೆಮಾರಿಗಳನ್ನು ನೋಡಿದ್ರ ಹುಡುಕಿದ್ರ 49 ಸಮುದಾಯಗಳಲ್ಲಿ ಒಬ್ಬೊಬ್ರು ಡಾಕ್ಟರ್ ಸಿಗಲ್ಲ ರೀ, ಒಬ್ಬೊಬ್ರು ಇಂಜಿನಿಯರ್ ಸಿಗಲ್ಲ. ಅದರಲ್ಲಿ ಗವರ್ಮೆಂಟ್ A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್ ಅಲ್ಲಿ ಸಿಗೋದು ಕಷ್ಟ ಐತಿ. ಇಂಥ ಕಾಲದಲ್ಲಿ ಈ ಸಮುದಾಯ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ಸರ್ಕಾರ ಇದ್ರೆ ಏನ್ ಲಾಭ ಐತ್ರಿ? ಇಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥ ಪ್ರಜೆಗಳಿಗೇನೆ ಅಭಿವೃದ್ಧಿ ಮಾಡಿಲ್ಲ ಅಂದ್ರ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಯಾಕೆ ಬೇಕು? ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ಯಾವ ಸರ್ಕಾರ ಯಾವ ರೀತಿ ಕಾಪಾಡ್ತಿದೆ? ಅಂಬೇಡ್ಕರ್ ಅಷ್ಟೇ ಹೇಳಿದಾರೆ, ನಾವು ಕೊಟ್ಟಂತ ಸಂವಿಧಾನ ಯಾರಿಗ್ ಗೊತ್ತಾ? ಯಾರು ದುರ್ಬಲರದಾರಲ್ಲ ಅವರಿಗೆ ಮೀಸಲಾತಿ ಫಸ್ಟ್ ಕೊಡಿ, ಯಾರು ದುರ್ಬಲರಿಲ್ಲಲ್ಲ ಅವರಿಗೆ ಮೀಸಲಾತಿ ತಡವಾಗಿ ಕೊಡಿ ಅಂತ ಹೇಳಿ. ಅದೇ ರೀತಿ ಸುಪ್ರೀಂ ಕೋರ್ಟ್ ಅಷ್ಟೇ ಮಾಡಿದೆ, ಕ್ರಿಮಿ ಲೇಯರ್ ಅಂತ ಘೋಷಣೆ ಮಾಡಿದೆ, ಕೆನೆಪದ್ರು ಅಂತ ಹೇಳಿ. ಇದರಲ್ಲಿ 101ರಲ್ಲಿ ಏನಾಗಿದೆ ಅಂತ ಹೇಳಿ, ಟಾಪ್ ಲೇಯರ್ ಅಂಡ್ ಬಾಟಮ್ ಲೇಯರ್ ಅಂತ ಇದ್ದೇ ಇರ್ತಾರೆ. SC ST ಕಮ್ಯುನಿಟಿಯಲ್ಲಿ ಸ್ವಲ್ಪ ಸಾಮರ್ಥ್ಯವನ್ನು ಹೊಂದಿರುವವರು, ಇನ್ನೂ ಸ್ವಲ್ಪ ಸಾಮರ್ಥ್ಯವನ್ನು ಹೊಂದದೇ ಇರೋರು. ನಾವೇನಂತ ಹೇಳಿ ಬಾಕ್ಸ್ ನ ಕೊನೆ ಹಂತದಲ್ಲಿದ್ದವರು. ನಮ್ಗೆ ಯಾವುದೇ ರೀತಿ ಸಾಮರ್ಥ್ಯ ಇಲ್ಲ, ಆರ್ಥಿಕತೆಯಲ್ಲಿ ಪ್ರತಿಯೊಂದರ ಇಲ್ಲ ರೀ. ವಿದ್ಯಾರ್ಥಿಗಳು ಯಾವುದರಲ್ಲೂ ಕೂಡ ಇಲ್ಲ, ಕೇವಲ ವಿದ್ಯಾರ್ಥಿಗಳ ಮಾತ್ರ ಅನ್ನೋದಿಲ್ಲ. ಇವತ್ತು ಎಷ್ಟೋ ಜನ ಶಾಲೆಗೆ ಹೋಗೋದ ಬಿಡ್ತಾ ಇದ್ದಾರೆ. ಇಂಥ ಮೀಸಲಾತಿ ಅನ್ನೋದ್ರ ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕಟ್ಟಂತ ಉದ್ಯೋಗದ ಕನಸುಗಳು ನುಚ್ಚು ಆಗ್ತಿದೆ. ಆ ಬಾಗಿಲುಗಳು ಅಲ್ಲೇ ಮುಚ್ಚುತ್ತಾ ಇದಾವೆ. ಇನ್ನು ನಾವು ಯಾಕಾಗಿ ಬದುಕಬೇಕು ಅನ್ನಕತ್ತೀನಿ. ಅದಕ್ಕೆ ಸಿದ್ದರಾಮಯ್ಯ ಸರ್ ಹತ್ರ ಕೇಳೋದಷ್ಟೇ, ನಾವು ಸುಮ್ನೆ ಏನ್ ಮಾಡ್ಬಿಟ್ರಿ, ನಮ್ಮ ಸಮುದಾಯ, ನಮ್ಮ ಅಲೆಮಾರಿ ಸಮುದಾಯವನ್ನು ಸುಮ್ನೆ ಏನಾರು ಮಾಡಿ ಒಂದು ನೀತಿ ಅಥವಾ ಏನಾರು ಶಾಸನ ಹೊರಡಿಸಿ ಈ ರೀತಿ ಇಂಟರ್ನಲ್ ಅಂತ ಹೇಳಿ 5 ಮಾಡೋ ಬದಲು ನಮಗೆ ಸಾವಿನ ಒಂದು ಶಾಸನ ಹೊರಡಿಸ್ಬಿಟ್ಟು ಸಾಯಿಸ್ಬಿಡ್ರಿ ಅಂತ ಹೇಳ್ತೀವಿ. ಮತ್ತೆ ನಾವು ಎದಕ್ಕಾಗಿ ಬದುಕಬೇಕ್ರಿ? ನಾವು ಒಂದು ಒಳ್ಳೆ ಲೈಫ್ ಅನ್ನ ಕಾಣ್ಕೋಬೇಕಾ? ನಮ್ಮ ಸಮುದಾಯನ ಅಭಿವೃದ್ಧಿ ಆಗ್ಬೇಕಾ? ಎಷ್ಟು ಕಾಲ ಇಂತ ಕಾಯ್ಬೇಕು ನಾವು? ಇನ್ನೂ ಕೂಡ ಅನಾಗರಿಕತೆಯಲ್ಲಿ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅಲೆಮಾರಿ ಸಮುದಾಯ. ಮನೆ ಇಲ್ಲ, ಏನಿಲ್ಲ, ಗಂಜಿ ಇಲ್ಲ, ಊಟ ಇಲ್ಲ. ಆದ್ರೂ ಕೂಡ ನಾವೇನ್ ಮಾಡಿದ್ರೆ ಕಷ್ಟಪಟ್ಟು ಇಲ್ಲಿ ಬರಕತ್ತೀವಿ. ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಿಂತಿಲ್ಲ. ಆದ್ರೆ ಪ್ರತಿಭಟನೆ ಮಾಡದೇ ನಿಂತದ್ದಾದ್ರೆ ಮತ್ತೊಂದು ಬಿರ್ಸಾ ಮುಂಡಾ ಹೋರಾಟ ನಿಮಗೆ ಗೊತ್ತು ಯಾವ ರೀತಿ ಅಂತ ಹೇಳಿ, ಮತ್ತೊಂದು ಅದೇ ರೀತಿ ಅನಗಲಿ ಬೇಡರ ಹೋರಾಟ ಗೊತ್ತು. ಅಂತ ಹೋರಾಟಗಳನ್ನು ಮಾಡ್ಲಿಕ್ಕೆ ನಾವೇನು ಆಕ್ರೋಶ ವ್ಯಕ್ತಪಡಿದ್ರೆ ಈಸಿಯಾಗಿ ಹೋರಾಟವನ್ನು ನಾವು ಮಾಡ್ಲಿಕ್ಕೆ ಮುಂದುಕ್ತಿವಿ. ಆದ್ರೆ ಎಲ್ಲ ಏನ್ ಮಾಡ್ತಿದ್ರೆ ಅಂತ ಹೇಳಿ ನಮ್ಮನ್ನು ಒಂದು ವೋಟಿಂಗ್ ಆಗಿ ಅಷ್ಟೇ ಬಳಕೆ ಮಾಡ್ಕೊಳ್ಕತ್ತಾರೆ. ಅಲೆಮಾರಿ ಸಮುದಾಯಗಳು ಬರ್ತಾ ಏನಾಗ್ತಿದೆ, ಪ್ರಬಲ್ಯ ಆಗಲ್ಲ ಅಂತೇಳಿ ಅವ್ರು ಅನ್ಕೊಂಡಿದ್ರೆ ನಾವು ಪ್ರಬಲ್ಯ ಆಗ್ತಾ ಇದೀವಿ. ನಮ್ಮದು ಉದ್ದೇಶ ಅಷ್ಟೇ, ಸಂಸ್ಕೃತಿಯನ್ನು
ಸಂಸ್ಕೃತಿಯನ್ನು ಕಾಪಾಡ್ತಾ ಇದೀವಿ. ದಯಮಾಡಿ ಸಂಸ್ಕೃತಿಯನ್ನು ಕಾಪಾಡೋರಿಗೆ ಮಾತ್ರ ನೀವು ಏನ್ ಮಾಡಿ ರಿಸರ್ವೇಶನ್ ಕೊಡ್ರಿ. ನಮ್ಮ ದೇಶದ ಸಂಸ್ಕೃತಿ ಉಳಿಯುತ್ತೆ, ಹಾಗಾಗಿ ಅಲೆಮಾರಿಗಳ ಬದುಕು ಉಳಿಯುತ್ತೆ. ಎಸ್ಪೆಷಲಿ ಆಗಿ ವಿದ್ಯಾರ್ಥಿಗಳನ್ನು ನೋಡಿ ಸ್ವಾಮಿ ಏನ್ ಮಾಡ್ತಾ ಇದ್ರ ಗೌರ್ಮೆಂಟ್ ಆ ಒಂದು ಜಾಬ್ಸ್ ಅಲ್ಲಿ ಅದು ಇದು ಸ್ಕೀಮ್ ಅಂತ ಹೇಳಿ ಎಷ್ಟು ಇದು ಮಾಡ್ತಾ ಇದ್ರ. ನಮ್ಗೆ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಇಲ್ಲ, ಪೊಲಿಟಿಕಲ್ ಇದು ಸ್ಟ್ರೆಂತ್ ಇಲ್ಲ ಅಂತ ಹೇಳಿ ನಾವು ಅಲ್ಲೇ ನುಗ್ತಾ ಇದೀವಿ, ಅಲ್ಲೇ ಕೆಳಗೆ ಬೀಳ್ತಾ ಇದೀವಿ. ಇನ್ನೂ ಕೂಡ ನಾವು ಅನಾಗರಿಕತೆ ಕಾಲದಲ್ಲಿನೇ ಇದೀವಿ. ನಮ್ಮನ್ನು ನಾಗರಿಕಗೊಳಿಸುವಂತ ಜವಾಬ್ದಾರಿ ನಿಮ್ದು. ನಿಮ್ಗೆ ಮತ ಹಾಕಿ ಗೆಲ್ಲಿಸಿರುವಂತ ಜವಾಬ್ದಾರಿ ನಮ್ದು ಆಗಿದೆ ಆಲ್ರೆಡಿ. ನಮ್ಮನ್ನ ನಾಗರಿಕತೆಗೊಳಿಸಿ ಅದೇ ರೀತಿ ನಮಗೆ ಉದ್ಯೋಗ ಆಗಿದ್ದಾಗ ಎಲ್ಲದರಲ್ಲಿ ಕೂಡ ಕೇವಲ 1% ಮೀಸಲಾತಿ ಕೇಳ್ತಾ ಇದ್ವಿ. ನಾವು ಜಾಸ್ತಿ ಕೇಳ್ತಾ ಇಲ್ಲ. 59 ಸಮುದಾಯಗಳು ಕೇವಲ ಕೇಳ್ತಾ ಇದ್ದು 1% ಮೀಸಲಾತಿ. ಇದು ನಮ್ಮ ಪ್ರತಿಯೊಬ್ಬ ಅಲೆಮಾರಿ ವ್ಯಕ್ತಿಯ ಹಕ್ಕು. ಇದು ಯಾವುದೇ ದಾನ ಅಲ್ಲ, ಇದು ಪ್ರತಿಯೊಬ್ಬ ಅಲೆಮಾರಿ ಹಕ್ಕು. ಇದು ನೀವು ಖಂಡಿತವಾಗಿ ಕೊಡ್ಲೇ ತಿರ್ಲೇಬೇಕು. ನಾವು ನಿಮಗೆ ಮನವಿ ಮಾಡಿ ಕೇಳ್ತಾ ಇದ್ದೀವಿ. ಇದಕ್ಕೆ ನೀವು ಪ್ರತಿಕರಿಸ್ತೀರಾ ಅಂತ ಹೇಳಿ ನಾನು ತುಂಬಾ ಖುಷಿಯಿಂದ ಇಷ್ಟಪಡ್ತೀನಿ. ಅದೇ ರೀತಿ ಇಲ್ಲೆಲ್ಲ ಸೇರಿದಂತ ಪ್ರತಿಯೊಬ್ಬರಿಗೆ ಧನ್ಯವಾದ ಹೇಳ್ತೇನೆ. ಮತ್ತೆ ಅದೇ ರೀತಿ ಮೇಳೆಗೂ ಕೂಡ ಧನ್ಯವಾದ ಹೇಳ್ತೀನಿ. ಜೈ ಭೀಮ್.